ಯಲಹಂಕ ಹೆಸರುಘಟ್ಟ ಹೋಬಳಿಯ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆಯ ಫಲವತ್ತಾದ ಮಣ್ಣನ್ನು ರೈತರ ಕೃಷಿ ಭೂಮಿಗೆ ನೀಡುವಂತೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜಣ್ಣನವರು ಸೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಅದ್ದೆ ಮಂಜಣ್ಣನವರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೃಷಿಗೆ ಯೋಗ್ಯವಾದ ಕೆರೆಯ ಫಲವತ್ತಾದ ಮಣ್ಣನ್ನು ರೈತರಿಗೆ ನೀಡದೆ ಅಕ್ರಮವಾಗಿ ವಾಣಿಜ್ಯ ಉದ್ದೇಶಗಳಿಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಪ್ರಾಧಾನ್ಯತೆ ನೀಡುವಂತೆ ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ದ್ವೇಷ ಅಸೂಯೆಗೆ ಒಳಪಡದೆ ಎಲ್ಲರಿಗೂ ಒಂದೇ ಸಮನಾದ ಸರ್ಕಾರದ ಸವಲತ್ತುಗಳು ಪಕ್ಷಭೇದವಿಲ್ಲದೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇಲ್ಲಿ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರಲ್ಲಿ ನಮ್ಮ ಅನಿಯೂರು ಗ್ರಾಮದ ರೈತರಾದಂಥ ಬೈರೇಗೌಡರು ಮತ್ತು ನಮ್ಮ ರಾಮಮೂರ್ತಣ್ಣವರು ಇವರು ಮಣ್ಣನ್ನು ಕೇಳ್ತಾರೆ, ಕೆರೆ ಮಣ್ಣನ್ನು ಏನಕ್ಕೆ ಅಡಿಕೆ ಗಿಡಕ್ಕೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕಲಿಕ್ಕೆ. ಅದಕ್ಕೆ PDO ಅವರಿಂದ ಮತ್ತು ಇಲ್ಲಿ ಬಿಲ್ ಕಲೆಕ್ಟ್ರು ಮತ್ತು ವಾಟರ್ ಮ್ಯಾನ್ ಇವರಿಂದ ಸರಿಯಾದ ಕ್ರಮದಲ್ಲಿ ಉತ್ತರ ಬಂದಿರಲಿಲ್ಲ ಅಂತ ಅವ್ರದ್ದು ಆರೋಪ ಇತ್ತು. ಅಟ್ ಎ ಟೈಮ್ ಇವ್ರು ಕೇಳಿದಾಗಲೇ ಮಣ್ಣು ತಿರಸ್ಕಾರ ಮಾಡಿ ಇದನ್ನು ಮಾಡಿದರು, ಏನೋ ಬೇರೆಯವ್ರಿಗೆ ಕ್ರಿಕೆಟ್ ಗ್ರೌಂಡ್ ಮಾಡೋರಿಗೆ ಹೆಚ್ಚಿನ ಮಣ್ಣು ಒಂದು 200-300 ಲೋಡು ಕೊಟ್ಟಿದ್ದರು. ನಾವು ಇವತ್ತು ಏನಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು BJPಯ ಮತ್ತು JDSನ ಎಲ್ಲ ಸದಸ್ಯರುಗಳು ಇಲ್ಲಿ ಭಾಳ ಜನ ಹಾಜರಿದ್ದರು. ನಾವು ಇವತ್ತು ನ್ಯಾಯದ ಆಗ್ರಹ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮಗೇನಂದರೆ ಗ್ರಾಮ ಪಂಚಾಯಿತಿಲಿ ರಾಜಕೀಯ ಮಾಡಬಾರ್ದು, ಗ್ರಾಮ ಪಂಚಾಯಿತಿಯಲ್ಲಿ ಪ್ರೀತಿ ವಿಶ್ವಾಸವೇ ನಡಿಬೇಕು. ಯಾಕೆಂದರೆ ಯಾವುದೋ ಹಳೆ ವೈಷಮ್ಯಗಳು ಅಣ್ಣ ತಮ್ಮದಿರ ನಡುವೆ, ಮಾವ ಬಾಮೈದಿರ ನಡುವೆ ಹಳ್ಳಿಗಳಲ್ಲಿ ಇರ್ತವೆ. ಆದರೆ ಪಂಚಾಯಿತಿ ವ್ಯಾಪ್ತಿಯ ಆಡಳಿತದಲ್ಲಿ ಅವು ಪ್ಲೇ ಆಗಬಾರ್ದು. ಯಾಕೆಂದರೆ ಪಂಚಾಯಿತಿ ಮೆಂಬರ್ಗಳು ಯಾರು ಸಿಂಬಲ್ ಮೇಲೆ ಗೆದ್ದಿರಲ್ಲ, ಅವರು ಜನರ ವಿಶ್ವಾಸಕ್ಕೆ ಕೆಲಸ ಮಾಡಬೇಕು. ಆ ಒಂದು ಒತ್ತಡವನ್ನು ಇಟ್ಕೊಂಡು ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ. ಆ ನ್ಯಾಯದ ವಿಚಾರದಲ್ಲಿ ಇವತ್ತು ಇಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು ಮತ್ತು ಬಿಲ್ ಕಲೆಕ್ಟರಾದ ಮುನ್ರಾಜು ಅವರು ಇಬ್ಬರು ಹಾಜರಿದ್ದರು. ಹಾಗೆ ಅನೇಕ ಸದಸ್ಯರು, ಗೋಪಾಲ್ ಅವರು ಮತ್ತು ರಾಜಣ್ಣ ಅವರು, ಜಗದೀಶ್ ಅವರು, ನಮ್ಮ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು, ಮತ್ತು ನಮ್ಮ ಸಂಪತ್ ಅವರು, ನಮ್ಮ ಯೋಗೇಶ್ ಅವರು, ಎಲ್ಲರೂ ಭಾಳ ಜನ ಇದ್ದರು. ಇಲ್ಲಿ ರಾಜಣ್ಣ ಇನ್ನೇನು ಇಷ್ಟು ಜನ ಇದ್ದು ಮಾತುಕತೆಗೆ ಸಿಕ್ಕಿದ್ದು ಬಹಳ ಒಳ್ಳೆಯದಾಯ್ತು ಅವರು. ಯಾಕೆಂದರೆ ನಾವು ಇನ್ನು ಪ್ರತಿಭಟನೆ ತುದಿಗೆ ಹೋಗೋದು ಬೇಡ. ಯಾಕೆಂದರೆ ದ್ವೇಷದಿಂದ ದ್ವೇಷನೇ ಹೆಚ್ಚಾಗುತ್ತೆ ಹೊರತು ಪ್ರೀತಿಯಿಂದ ದ್ವೇಷವನ್ನು ಹೋಗಿಸ್ಬೇಕು ಅನ್ನೋ ತತ್ವದ ಮೇಲೆ ಇವತ್ತೇನು ಕಾಂಗ್ರೆಸ್ ನಿಲುವಿಟ್ಕೊಂಡು ಪ್ಯಾರ್ಕಿ ದುಕಾನ ನಿಲುವು. ನೀವು ರಾಮಮೂರ್ತಣ್ಣವ್ರಿಗಾದಂಥ ನ್ಯಾಯದ ವಿರುದ್ಧ ನಾವು ನಮ್ಮ ಅಧ್ಯಕ್ಷರಾದಂಥ ಬ್ಲಾಕ್ ಅಧ್ಯಕ್ಷರಾದಂಥ ಮಂಜಣ್ಣವರು ಮತ್ತು ನಮ್ಮ ಲೀಡರಾದಂಥ ಬಸವರಾಜಣ್ಣವರು, ರೇವಣ್ಣವರು, ಬಾಬು ಅವರು ಮತ್ತು ನಮ್ಮ ಸನಾತಣ್ಣವರು, ಹನುಮೇಗೌಡರು, ನಮ್ಮ ಸೋಮು, ನಾವೆಲ್ಲ ಇಲ್ಲಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ. ನ್ಯಾಯ ಕೇಳಿದ ನಂತರ ಅವರು ನಮ್ಮ ಪಂಚಾಯತಿಯವ್ರು ಮಾಡಿರೋದು ತಪ್ಪಾಗಿದೆ, ಆ ತಪ್ಪನ್ನು ಅರಿವುಪಡಿಸ್ಕೊಂಡು ರೈತರ ಪರವಾಗಿ ನಾವು ಇನ್ನು ಕೆಲಸ ಮಾಡ್ತೀವಿ ಅಂತೇಳಿ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿಯವ್ರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತೇಳಿ ನಾವು ಉಗ್ರವಾಗಿ ತಿಳಿಸಿದ್ದೀವಿ. ಈ ಥರ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಪಂಚಾಯತಿಯನ್ನು ಹೊರತುಪಡಿಸಿ ಬೇರೆ ಕಮರ್ಷಿಯಲ್ ಅವ್ರಿಗೆ ನಾನು ನೀಡಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಅವ್ರು ತಿಳಿಸ್ತಾ ಇದ್ದೀವಿ. ನಾವು ಕೆರೆಯಿಂದ ರೈತರ ಜಮೀನುಗಳಿಗೆ ಮಣ್ಣು ಕೇಳಿದಾಗ, ಕೃಷಿಗೆ ಯೋಗ್ಯವಾದಂಥ ಮಣ್ಣು ಕೇಳಿದಾಗ ಅವರು ನಮಗೆ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಅದೇ ಒಂದು ವಾಣಿಜ್ಯ ಉದ್ದೇಶಕ್ಕಾಗಿ ಮಣ್ಣೋಡಿ ಅವರಿಗೆ ಪರ್ಮಿಷನ್ ಕೊಟ್ಟು ಕೆರೆಯಿಂದ ಕೃಷಿ ಯೋಗ್ಯವಾದಂಥ ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ನೀಡ್ತಾಯಿದ್ರು. ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟಿಸಿ ಅವರು ಇದನ್ನ ನ್ಯಾಯ ಕೇಳಿದ್ದೀವಿ. ಅವರು ನಮಗೆ ಸರಿಯಾದ ಸಮಂಜಸವಲ್ಲದ ಉತ್ತರ ಕೊಟ್ಟಿದ್ದರು. ಒಂದು ಇದಿದೆ, ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ಮತ್ತೆ ಅವರು ಮುಂದುವರೆದರೆ ಇದರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಅವರು ಎಚ್ಚರಿಕೆ ಕೊಟ್ಟು ನಾವು ನಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಮಮೂರ್ತಿ, ಚಂದ್ರಶೇಖರ್, ಬಸವರಾಜು, ಬಾಬು, ಜಗದೀಶ್, ರವಿಕುಮಾರ್, ಮನು, ಸೋಮು ಇನ್ನೂ ಹಲವು ಮುಖಂಡರು ಸೇರಿದ್ದರು. ವರದಿ ಹನುಮಂತರಾಜು.